ಅಂದ್ರೆ ಈಗಲೇ ಎಲೆಕ್ಷನ್ ನಡೆದ್ರೆ ಜನರು ವೋಟ್ ಯಾರಿಗ್ ಹಾಕ್ತಾರೆ ಕ್ವೆಶ್ಚನ್ ಮಾರ್ಕ್ ಇದು ಆಕ್ಚುಲಿ. ನರೇಂದ್ರ ಮೋದಿಗೆ ಹಾಕ್ತಾರಾ, ರಾಹುಲ್ ಗಾಂಧಿಗೆ ಹಾಕ್ತಾರಾ, ಈ ಒಂದು ಪ್ರಶ್ನೆ ಇದೆ. ಅಂದ್ರೆ ಯೂತ್ಸ್ ಯಾರಿಗೆ ವೋಟ್ ಮಾಡ್ತಾರೆ? ರಾಜಕಾರಣಿಗಳ ನಿದ್ದೆಗೆಡಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಜನರ ಮನಸ್ಸಿನಲ್ಲಿ ಇರುವಂತಹ ಜನಪರ ನಾಯಕರು ಯಾರು ನೋಡಿ? ನರೇಂದ್ರ ಮೋದಿಗ, ರಾಹುಲ್ ಗಾಂಧಿಗ? ಈ ಪ್ರಶ್ನೆ ಇದೆ. ಜನರಿಗೆ ಏನಾದ್ರೂ ವೋಟ್ ಮಾಡಕ್ ಹೇಳಿದ್ರೆ ಈಗಲೇ ಯಾರಿಗೆ ವೋಟ್ ಮಾಡ್ತಾರೆ? ರಾಜಕಾರಣಿಗಳ ನಿದ್ದೆಗೆಡಿಸಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಜನರ ಮನಸ್ಸಿನಲ್ಲಿ ಇರುವಂತಹ ಜನಪರ ನಾಯಕರು ಯಾರು ನೋಡಿ? 2029ರ ಚುನಾವಣೆಯಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಾ? ಬದಲಾವಣೆ ಆಗುತ್ತಾ? ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಯಾರು? ಯಾರಿಗೆ ಒಲಿಯುತ್ತೆ ಅಧಿಕಾರ? ಬಿಜೆಪಿಗೆ ಸೆಡ್ಡು ಹೊಡೆದು ಅಧಿಕಾರಕ್ಕೇರ್ತಾರಾ? ಈ ಪ್ರಶ್ನೆ ಇದೆ. ಅಂದ್ರೆ ಬದಲಾವಣೆ ಆಗುತ್ತಾ ಅಂತ 15 ವರ್ಷಗಳ ಕೇಸರಿ ಕಲಿಗಳ ದಾಖಲೆ ಮುರಿಯುತ್ತಾ ಇಲ್ಲಿ ಈಗಲೇ ವೋಟ್ ಮಾಡಿ ಅಂತ ಹೇಳಿದ್ರೆ? ಮೋದಿಗಿಂತಲೂ ಪ್ರಚಂಡ ನಾಯಕತ್ವ ಸಿಕ್ಕೇ ಬಿಡುತ್ತಾ ಅಂತ ಪ್ರಶ್ನೆ ಇದೆ. ಅಂದ್ರೆ ಯಾರಿಗೆ ವೋಟ್ ಮಾಡ್ತಾರೆ? ಜನಪರ ನಾಯಕರು ಯಾರಾಗ್ತಾರೆ? ಇಲ್ಲಿ ಬದಲಾವಣೆ ಆಗುತ್ತಾ? ಅಂದ್ರೆ ಯೂತ್ಸ್ ಏನಾದ್ರೂ ಬದಲಾವಣೆ ತರ್ತಾರೆ? ಯಾಕಂದ್ರೆ ಜೆನ್ಜಿಗಳು ಸಾಕಷ್ಟು ಬದಲಾವಣೆಯನ್ನ ತಂದ್ರು. ದೆಹಲಿ ಪ್ರೊಟೆಸ್ಟ್ ನಲ್ಲೇ ನಾವು ನೋಡಿದ್ವಿ. ಅಂದ್ರೆ ಮನಸ್ಸು ಮಾಡಿದ್ರೆ ಯೂತ್ಸ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಸಾಬೀತುಪಡಿಸಿದ್ರು. ನಿಜ, ದೇಶದ ಶಕ್ತಿಯ ಯುವ ಶಕ್ತಿ ಅಂತ ಕರಿತೀವಿ. ನೀವು ಯಾರನ್ನಾದ್ರೂ ಆಯ್ಕೆ ಮಾಡಿ ಅಥವಾ ನಾವು ಯಾರನ್ನಾದ್ರೂ ಆಯ್ಕೆ ಮಾಡೋಣ, ಆದರೆ ಅಲ್ಲೊಂದು ಪ್ರಜ್ಞಾವಂತಿಕೆ ಇರಲಿ ಅನ್ನೋದಷ್ಟೇ. ಹಿಸ್ಟ್ರಿ ಅವ್ರಿಗೆ ಜಾಸ್ತಿ ವೋಟ್ ಬಂದಿತ್ತು, ಅವರು ಜಾಸ್ತಿ ಜನರ ಜೊತೆ ಚೆನ್ನಾಗಿದ್ದಾರೆ ಅಲ್ಲ. ನೀವು ಸದ್ಯದ ವಿದ್ಯಮಾನಗಳನ್ನು ಗಮನಿಸಿ ನೀವು ನಿರ್ಧಾರ ತೆಗೆದುಕೊಳ್ಳಿ. ಹಾಗಾದರೆ ವಾಟ್ ಈಸ್ ದ ಮ್ಯಾಟರ್? ಏನಿದೆ ಈಗ ಈ ಸಮೀಕ್ಷೆಯಲ್ಲಿ ಸಿಕ್ಕಿರುವಂಥ ಉತ್ತರ ಆದರೂ ಏನು? ಈಗ ಸದ್ಯಕ್ಕೆ ಚುನಾವಣೆ ನಡೆದರೆ ನೆಚ್ಚಿನ ನಾಯಕ ಯಾರಾಗ್ತಾರೆ? ಯಾರು ಅತಿ ಹೆಚ್ಚು ಮತಗಳನ್ನು ಪಡಿಬಹುದು? ಮತ್ತೊಮ್ಮೆ ಕಮಾಲ್ ಮಾಡಲಿದ್ದಾರೆ ಯಾರು? ನೋಡ್ತಾ ಹೋಗೋಣ. ನರೇಂದ್ರ ಮೋದಿ, ಪ್ರಧಾನಿ ನರೇಂದ್ರ ಮೋದಿಗೆ ಜೈ ಅಂತ ಹೇಳಿದ್ದಾರೆ ಜನ್ಜಿಗಳು. ಮೋದಿ ಮೇಲಿನ ದೇಶವಾಸಿಗಳ ಪ್ರೀತಿ ಕಮ್ಮಿ ಆಗಿಲ್ವಂತೆ. ಓಕೆ, ಕೇಂದ್ರ ಸರ್ಕಾರದ ವಿರುದ್ಧವೇ ಹರಿಹಾಯುವಂಥವರು ಕೂಡ ಜನ್ಜಿಗಳೇ. ಆದರೆ ಸದ್ಯದ ಮಟ್ಟಿಗೆ ಹೇಳ್ತಾ ಇದ್ದೀವಿ, ಮೋದಿ ಮೇಲಿನ ದೇಶವಾಸಿಗಳ ಪ್ರೀತಿ ಕಮ್ಮಿ ಆಗಿಲ್ಲ. ಸತತ 12 ವರ್ಷಗಳಿಂದ ಅಧಿಕಾರದಲ್ಲಿರುವಂಥ ಮೋದಿ ಸರ್ಕಾರ ನೆಕ್ಸ್ಟ್ 2029ಕ್ಕೂ ಕೂಡ ನರೇಂದ್ರ ಮೋದಿ ಆಡಳಿತವೇ ಖಚಿತ ಅಂತ ಸದ್ಯದ ಸುದ್ದಿ ಹೇಳ್ತಾ ಇದೆ. ಈಗ ನಾವು ಕೇಳಿದಾಗ ನಮಗೆ ಸಿಕ್ಕಿರುವಂಥ ಸರ್ವೆಯಲ್ಲಿ ಸಿಕ್ಕಿರುವಂಥ ಆ ಸಮೀಕ್ಷೆಯಲ್ಲಿ ಸಿಕ್ಕಿರುವಂಥ ಉತ್ತರ ಇದು. ಇಂಡಿಯಾ ಟುಡೇ ಸಿ ವೋಟರ್ನ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ NDAಗೆ ಭಾರಿ ಮುನ್ನಡೆ ಸಿಕ್ಕಿದೆ. BJP ಸ್ಥಾನ ಹೆಚ್ಚಾಗೋದು ಪಕ್ಕ ಅಂತ ಸಮೀಕ್ಷೆ ಹೇಳ್ತಾ ಇದೆ. 2024ರ ಚುನಾವಣೆಯಲ್ಲಿ 240 ಸ್ಥಾನಗಳನ್ನು BJP ಪಡೆದಿತ್ತು. ಹಿಂದೆಗಿಂತ ಈ ಬಾರಿ 21 ಸ್ಥಾನಗಳನ್ನು ಹೆಚ್ಚು ಗೆಲ್ಲಲಿದೆಯಂತೆ ಅನ್ನೋದು ಸದ್ಯದ ಲೆಕ್ಕಾಚಾರ, ಸದ್ಯದ ಅಂದಾಜು. ಹಿಂದಿಗಿಂತ ಅಂದರೆ ಹಿಂದಿ ಸಬ್ಜೆಕ್ಟ್ ಅಲ್ಲ, ಪಾಸ್ಟ್, ಹಿಂದೆಗಿಂತ, ಓಕೆ, ಮುಂಚೆಗಿಂತ ಈಗ ಇನ್ನೂ ಜಾಸ್ತಿ ಸೀಟ್ಗಳನ್ನ ಪಡೀತಾರೆ ಅಂತಿದೆ. ಯಾಕೆ ಈ ಪ್ರಶ್ನೆ ಉದ್ಭವಿಸಿದೆ ಅದನ್ನು ನಾವು ನೋಡೋಣ. ಅಂದರೆ ಸದ್ಯದ ವಾತಾವರಣ ಹೆಂಗಿದೆ, ಏನು ನಡೀತಾ ಇದೆ, ಇಷ್ಟೊಂದು ಇಶ್ಯೂಸ್ಗಳಿದ್ದಾವೆ. ಹೀಗಾಗಿ ಮೋದಿ ಮೇಲೆ ಅಭಿಮಾನ ಕಮ್ಮಿ ಆಯಿತಾ? ಪ್ರಧಾನಿ ಮೋದಿಯವರು ಮುಂಚೆ ನಡೆದುಕೊಂಡ ಹಾಗೆ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡು ಎಡುತ್ತಾ ಇದ್ದಾರಾ? ಅಥವಾ ಜನರಿಗೆ ಮನವರಿಕೆ ಆಗ್ತಾ ಇದೆಯಾ? ಮೋದಿ ಮೇಲಿನ ಒಂದು ಭಕ್ತಿ, ಪ್ರೀತಿ, ಗೌರವ ಕಡಿಮೆ ಆಗ್ತಿದೆಯಾ ಅನ್ನುವ ಚರ್ಚೆ ಶುರುವಾದಾಗ ಈ ಪ್ರಶ್ನೆಯನ್ನು ಕೇಳಿದಾಗ ಸಿಕ್ಕಂಥ ಉತ್ತರ ಮತ್ತೆ ಮೋದಿ. ಓಕೆ, ಈಗ BJP 261 ಸೀಟ್ಗಳನ್ನು ಪಡೆಯಲಿದೆಯಂತೆ ಸದ್ಯದ ಲೆಕ್ಕಾಚಾರದ ಪ್ರಕಾರ. ಅಂದರೆ 39% ಜಾಸ್ತಿ ಆಗ್ಬೋದು. ಕಾಂಗ್ರೆಸ್ 106 ಅಂದರೆ 39% ಜನ 261 ಬರಬಹುದು ಅಂತ ಹೇಳಿದ್ದಾರೆ. 29% ಜನ ಕಾಂಗ್ರೆಸ್ 106, ಇನ್ನು ಇತರರು 176 ಸೀಟ್ಗಳನ್ನು ಪಡೆದುಕೊಳ್ಬೋದು. ಓಕೆ, ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನು ನಾವಿಲ್ಲಿ ಗಮನಿಸಲೇಬೇಕು. ಅವರು ಪ್ರೆಸ್ ಮೀಟ್ ಮಾಡಿಲ್ಲ, ಆಮೇಲೆ ಡಿಮಾನಿಟೈಸೇಷನ್ ಬಗ್ಗೆ ಸರಿಯಾದಂಥ ಕ್ಲಾರಿಟಿ ಕೊಟ್ಟಿಲ್ಲ ಅನ್ನುವ ಆಪಾದನೆಗಳಿದ್ದರೂ ಕೂಡ ಇತ್ತೀಚೆಗೆ ನಡೆದಂಥ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅವರು ತುಂಬ ಸೂಕ್ತವಾಗಿ ಮಾತನಾಡಿಲ್ಲ ಅನ್ನುವ ದೊಡ್ಡ ಆಪಾದನೆಗಳು ಅವ್ರ ಮೇಲೆ ಇದ್ದರೂ ಕೂಡ, ತಲೆಮಾರುಗಳು ಬದಲಾದರೂ ಕೂಡ ಮೋದಿಗೆ ಕ್ರೇಜ್ ಕಮ್ಮಿ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾರೇ ಬರಲಿ, ಯಾರೇ ಹೋಗಲಿ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಈಗಲೂ ಮೋದಿಯೇ ನಂಬರ್ 1 ಅಂತ ಸದ್ಯದ ಸಮೀಕ್ಷೆ ಹೇಳ್ತಾ ಇದೆ. ರಾಹುಲ್ ಗಾಂಧಿ, ವಿಜಯ್ ಯಾರಿದ್ರೂ ಕೂಡ ಮುಂದಿನ ಪ್ರಧಾನಿ ಮೋದಿ
ಅಂದರೆ ಅಷ್ಟರ ಮಟ್ಟಿಗೆ ತಮ್ಮ ಒಂದು ವರ್ಚಸ್ಸನ್ನು ಅವರು ವಿಸ್ತರಿಸ್ಕೊಂಡಿದ್ದಾರೆ. ಜನ್ಜಿಗಳ ಹಾಟ್ ಫೇವ್ರೇಟ್ ಆದರೂ ಕೂಡ ನರೇಂದ್ರ ಮೋದಿ ವೋಟ್ ಶೇರಿಂಗ್ನಲ್ಲೂ ಕಳೆದ ಬಾರಿಗಿಂತಲೂ ಹೆಚ್ಚು ಅವ್ರ ಪಾಲಾಗ್ತಾ ಇದೆ. ಕಾಂಗ್ರೆಸ್ಗಿಂತಲೂ ಬಿಜೆಪಿಯ ಮೇಲೆಯೇ ಜನ್ಜಿಗಳ ಒಲವಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಒಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿರುವಂತದ್ದು. ವಯಸ್ಸು 75 ಆದ್ರೂ ಕೂಡ ಒಂಚೂರು ಕಮ್ಮಿ ಆಗಿಲ್ಲ ನೋಡಿ ಮೋದಿ ಅವರ ಕ್ರೇಜ್, ಅಬ್ಬರ ಏನಿದೆ ಅದು. ದೇಶದಷ್ಟಲ್ಲೇ ಅಲ್ಲ, ಅಂದ್ರೆ ವಿದೇಶಗಳಲ್ಲಿಯೂ ಕೂಡ ನಮೋ ಕ್ರೇಜ್ ಇದೆ. ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ನಮೋ ಕ್ರೇಜ್ ಇರುವಂಥದ್ದು. ಇಲ್ಲಿ ಮೋದಿ ಕ್ಲೀನ್ ಇಮೇಜ್ಗೆ ಫಿದಾ ಆದ್ರು ಯುವ ಜನತೆ. ಈಗ ಮುಂದೆಯೂ ಕೂಡ ನಮಗೆ ಮೋದಿಯೇ ಬೇಕು ಅಂತಿದ್ದಾರೆ ಯೂತ್ಸ್. ನೋಡಿ, ವಿಪಕ್ಷ ಏನೇ ಮಾಡಿದ್ರು ಮೋದಿ ಇಮೇಜ್ ಡ್ಯಾಮೇಜ್ ಮಾಡೋಕ್ಕಾಗಲ್ಲ. ಇಲ್ಲಿ ವಿಪಕ್ಷಗಳು ಏನೇ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅಂದ್ರೆ ಮೋದಿ ಕ್ರೇಜ್ ಆಗಿಲ್ಲ ಸದ್ಯಕ್ಕೆ. ಹೌದು ಹೌದು ಅಲ್ವಾ, ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಮುಂದೆ ಗೊತ್ತಿಲ್ಲ. ವಿ ಡೋಂಟ್ ನೋ. ಯಾಕಂತ ಹೇಳಿದ್ರೆ ಪರಿವರ್ತನೆ ಜಗದ ನಿಯಮ, ಏನ್ ಬೇಕಾದ್ರೂ ಆಗ್ಬಹುದು ಅಲ್ವಾ. ಅವರೇ ಬೇಕಾದ್ರೂ ಬರ್ಲಿ ಅಥವಾ ಇನ್ಯಾರೇ ಬೇಕಾದ್ರೂ ಬರಲಿ, ಆದರೆ ಸದ್ಯಕ್ಕೆ ಹಿಂಗಿದೆ ಅಂತ ನಾವು ಮಾತ್ರ ಹೇಳ್ತಾ ಇದ್ದೀವಿ. ಕಾರಣ ಏನು, ಎಲ್ಲ ಒಂದೇ ಮೊಮೆಂಟ್ ಇರೋಕ್ಕಾಗಲ್ಲ ರೀ. ಅದರಲ್ಲೂ ಪರ್ಯಾಯ ಶಕ್ತಿನ ಬಯಸುವಂಥವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಮೋದಿ ಈಗಲೂ ನಂಬರ್ 1. ನರೇಂದ್ರ ಮೋದಿ 49% ವೋಟ್ ಶೇರಿಂಗ್ ಇದೆ ಅವರಿಗೆ ಈ ಸಮೀಕ್ಷೆಯಲ್ಲಿ. 27% ವೋಟ್ ಶೇರಿಂಗ್ ರಾಹುಲ್ ಗಾಂಧಿ ಪಾಲಾಗಿದೆ. ಇನ್ನು ಜೋಸೆಫ್ ವಿಜಯ್ ಮೊದಲ ಬಾರಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆದಂಥ ನಟ ಆಗಿದ್ದಂಥ ಜೋಸೆಫ್ ವಿಜಯ್ ಅವರು ಕೂಡ 9% ವೋಟ್ ಶೇರಿಂಗ್ ಪಡೆದುಕೊಂಡಿದ್ದಾರೆ. ಸತತ 12 ವರ್ಷಗಳಿಂದ ಅಧಿಕಾರದಲ್ಲಿರುವಂಥ ಮೋದಿ ಸರ್ಕಾರ ಎಷ್ಟೇ ಟೀಕೆ ಟಿಪ್ಪಣಿಗಳನ್ನು ಎರಸಿದ್ರೂ ಕೂಡ ಮೋದಿ ಮಾತ್ರ ತಮ್ಮ ಜನಪ್ರಿಯತೆಯನ್ನು ಕಳೆದುಕೊಂಡಿಲ್ಲ ಅನ್ನೋದಕ್ಕೆ ಈ ಸುದ್ದಿ ನ್ಯೂಸ್ ಬಾಸ್ನಲ್ಲಿ ಸಾಕ್ಷಿ ಆಗ್ತಾ ಇದೆ. ಓಕೆ, ಅರವಿಂದ್ ಕೇಜ್ರಿವಾಲ್ 1%, ಅಭಿಜಿತ್ ದೀಪ್ಗೆ ಎಷ್ಟು ಗೊತ್ತಾಗಲಿಲ್ಲ. ಓಕೆ, ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅವರು ಈಗ ಸಂಚಲನದಲ್ಲಿದ್ದಾರೆ. ಏನಾಗುತ್ತೆ ಏನು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಇಸ್ ದ ನಂಬರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್.